ಬೆಂಗಳೂರಿನಲ್ಲಿ ಚಾಲಾಕಿ ಕಳ್ಳರು ಮತ್ತೆ ತಮ್ಮ ಕೈಚಳಕ ತೋರಿಸಿದ್ದಾರೆ. ಶ್ರೀನಗರದ ಪ್ರಶಾಂತ್ ಅನ್ನುವರ ಮನೆಯಲ್ಲಿ ಬಾಗಿಲು ಲಾಕ್ ಮುರಿದು ಒಳನುಗ್ಗಿರುವ ಕಿರಾತಕರು ಬರೋಬ್ಬರಿ 2 ಕೆಜಿಗೂ ಹೆಚ್ಚು ಚಿನ್ನಾಭರಣ ಸೇರಿದಂತೆ ಲಕ್ಷಾಂತರ ರೂಪಾಯಿಗಳ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಹೊಂಚು ಹಾಕಿ ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಬಂದ ಖತರ್ನಾಕ್ ಆಸಾಮಿಗಳು ಚಿನ್ನಾಭರಣ ಹಾಗೂ ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಪ್ರಶಾಂತ್ ಅನ್ನೋರು ತಮ್ಮ ಸಂಬಂಧಿಯೊಬ್ಬರ ಮದುವೆಗೆ ಅಂತ ಚಿನ್ನ ಹಾಗೂ ನಗದನ್ನ ತಂದು ಮನೆಯಲ್ಲಿಟ್ಟಿದ್ರು. ವೈಯಕ್ತಿಕ ಕಾರ್ಯದ ನಿಮಿತ್ತ ಕುಟುಂಬಸ್ಥರೆಲ್ಲ ಹೊರಗೆ ತೆರಳಿದ್ರು. ನಂತರ 10 ಗಂಟೆ ಸುಮಾರಿಗೆ ಮನೆಗೆ ಬಂದು ನೋಡುವ ವೇಳೆ ಕೃತ್ಯ ನಡೆದಿರುವುದು ಬೆಳಕಿಗೆ ಬಂದಿದೆ. ತಕ್ಷಣವೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶ್ವಾನದಳ ಮತ್ತು ಬೆರಳಚ್ಚು ಸಿಬ್ಬಂದಿ ಸಮೇತ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಹನುಮಂತನಗರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಕಳ್ಳರ ಕೈಚಳಕ ಮತ್ತೊಮ್ಮೆ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿರೋದು. ಸೊ ಈ ಘಟನೆ ಬಗ್ಗೆ ಏನಿದೆ ಡೀಟೇಲ್ಸ್? ಹೌದು ಸುಕನ್ಯಾ, ಕಳೆದ ರಾತ್ರಿ 9 ಗಂಟೆ ಸುಮಾರಿಗೆ ಒಂದು ಘಟನೆ ಬೆಂಗಳೂರಿನ ಹನುಮಂತನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀನಗರದ ಪ್ರಶಾಂತ್ ಎಂಬುವರ ಮನೆಯಲ್ಲಿ ನಡೆದಿರ್ತಕ್ಕಂಥದ್ದು. 16ನೇ ಮುಖ್ಯ ರಸ್ತೆಯಲ್ಲಿ ಪ್ರಶಾಂತ್ ಅವರ ಮನೆ ಇದೆ. ಇತ್ತೀಚೆಗಷ್ಟೇ ಇವರ ಒಂದು ಸಂಬಂಧಿಕರ ಮದುವೆ ಆಗಸ್ಟ್ 16 ಮತ್ತು 17ರಂದು ಬೆಂಗಳೂರಿನಲ್ಲಿ ನಡೀತಿದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಅಧಿಕ ಮೊತ್ತದ ಅಂದ್ರೆ ಸುಮಾರು 50 ರಿಂದ 60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 2 ಕೆಜಿಯಷ್ಟು ಚಿನ್ನಾಭರಣಗಳನ್ನ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ರು. ಅಷ್ಟೇ ಅಲ್ಲದೆ ಲಕ್ಷಾಂತರ ರೂಪಾಯಿ ನಗದನ್ನು ಸಹ ಹಣವನ್ನು ಇಟ್ಟಿದ್ರು. ಇಂದು ಸಂಜೆ 7:30 ಸುಮಾರಿಗೆ ಮನೆಯವರೆಲ್ಲರೂ ಸಹ ಹೊರಗಡೆ ತೆರಳಿದ್ದಾರೆ. ಕೆಲಸದ ನಿಮಿತ್ತ ಹೊರಗಡೆ ತೆರಳಿದ ಸಂದರ್ಭದಲ್ಲಿ ಹೊಂಚು ಹಾಕಿ ಕಾದು ಕುಳಿದಂತಹ ಕಳ್ಳರು ಈ ಒಂದು ಕೃತ್ಯವನ್ನ ಎಸಗಿರಬಹುದು ಅನ್ನೋ ಒಂದು ಅನುಮಾನಗಳು ಸದ್ಯ ಕಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಗೆ ಹೇಳೋದಾದ್ರೆ ಇದು ಸಂಜೆ 9:30 ಸುಮಾರಿಗೆ ಒಂದು ಘಟನೆ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಜೋರಾಗಿ ಮಳೆಯೂ ಸಹ ಬಂದಿರುತ್ತಿದ್ದು. ಈ ಒಂದು ಸಂದರ್ಭದಲ್ಲಿ 3 ಅಂತಸ್ತಿನ ಮನೆಯಾಗಿದ್ರಿಂದ ಮನೆಯ ಕೆಳ ಅಂತಸ್ತಿನ ಮನೆಯನ್ನ ಅವರು ಬಾಡಿಗೆಗೆ ನೀಡಿದ್ದಾರೆ. ಬಾಡಿಗೆದಾರರು ವಾಸ ಮಾಡಿದ್ದಾರೆ. ಇನ್ನು ಉಳಿದಂತ 2 ಅಂತಸ್ತಿನ ಮನೆಗಳನ್ನು ಸಹ ಡೂಪ್ಲೆಕ್ಸ್ ಹೌಸ್ ಅನ್ನ ನಿರ್ಮಿಸಿಕೊಂಡು ಅವ್ರ ಮನೆಯಲ್ಲಿ ವಾಸ ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಖತರ್ನಾಕ್ ಕಳ್ಳರು ಸಂಜೆ 7:30 ಸುಮಾರಿಗೆ ಅನುಮಾನಾಸ್ಪದವಾಗಿ ಆ ಒಂದು ರಸ್ತೆಯಲ್ಲಿ ಓಡಾಡ್ಕೊಂಡಿದ್ದನ್ನ ಸ್ಥಳೀಯರು ಗಮನಿಸಿದ್ರು. ಆದ್ರೆ ಹೆಚ್ಚಾಗಿ ಮಳೆ ಇದ್ದಂತ ಸಂದರ್ಭದಲ್ಲಿ ಯಾರು ಸಹ ಹೊರಗಡೆ ಬಂದಿರಲಿಲ್ಲ. ಇದನ್ನೇ ಹುಚ್ಚಾಗಿ ಕಾದು ಕೂತಿದ್ದಂತಹ ಕಳ್ಳರು ಅದೇ ಸಮಯದಲ್ಲಿ 9 ಗಂಟೆ ಸುಮಾರಿಗೆ ಕರೆಂಟ್ ಸಹ ಇಲ್ಲದೆ ಇರತಕ್ಕಂಥದ್ದನ್ನ ಗಮನಿಸಿ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮನೆಯ ಮುಂಬಾಗಿಲು 2ನೇ ಮಹಡಿಯಲ್ಲಿ ಇರ್ತಕ್ಕಂಥ ಮನೆಯ ಬಾಗಿಲನ್ನು ಒಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. 3 ಲಾಕ್ಗಳಿಂದ ಹಿನ್ನೆಲೆಯಲ್ಲಿ ಆ ಮನೆಯ ಬಾಗಿಲು ಓಪನ್ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪ್ಯಾಸೇಜಿನಿಂದ 3ನೇ ಮಹಡಿಗೆ ತೆರಳಿ 3ನೇ ಮಹಡಿಯ ಬಾಗಿಲನ್ನ ಒಡೆದು ಸರಾಗವಾಗಿ ಒಳಗೆ ನುಗ್ಗಿ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನ ಮತ್ತು ಬೀರುಗಳನ್ನ ಜಾಲಾಡಿಸಿ ಆ ಒಂದು ಸಂದರ್ಭದಲ್ಲಿ ಸಿಕ್ಕಂತಹ ಚಿನ್ನಾಭರಣಗಳನ್ನ ಒಟ್ಟಾರೆಯಾಗಿ 2 ಕೆಜಿ ಚಿನ್ನಾಭರಣಗಳನ್ನ ಸುಮಾರು 50 ರಿಂದ 60 ಲಕ್ಷಕ್ಕೂ ಮೌಲ್ಯದ ಚಿನ್ನಾಭರಣಗಳು ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಲಕ್ಷಾಂತರ ರೂಪಾಯಿ ನಗದನ್ನು ಸಹ ದೋಚಿ ಎಸ್ಕೇಪ್ ಆಗಿರುವಂತದ್ದು. ನಂತರ 10 ಗಂಟೆ ಸುಮಾರಿಗೆ ಮನೆಯವರೆಲ್ಲರೂ ಸಹ ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆಯ ಲಾಕ್ ಓಪನ್ ಆಗಿರ್ತಕ್ಕಂಥದ್ದು, ಮನೆಯ ಬಾಗಿಲಿನ ಲಾಕ್ ಓಪನ್ ಆಗಿರ್ತದೆ ಕಂಡು ಎಲ್ಲರೂ ಸಹ ಆಶ್ಚರ್ಯಗೊಂಡಿರ್ತಕ್ಕಂಥದ್ದು. ನಂತರ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯರು ಸಹ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಹನುಮಂತನಗರ ಠಾಣೆಯ ಪೊಲೀಸರು ಹಾಗೂ ಶ್ವಾನದಳ ಮತ್ತು ಬೆರಳಚ್ಚು ಸಿಬ್ಬಂದಿಯ ಸಮೇತ ಬಂದು ಮನೆಯನ್ನ ಪರಿಶೀಲನೆ ನಡೆಸಿ ಕೂಲಂಕಷವಾಗಿ ಪರಿಶೀಲನೆ ನಡೆಸಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ಸಹ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ.